सामाजिक न्याय ಎಂಬ ಸಪೋಜಲ್ ನಿಂತ್ಕೊಂಡು ಸರ್ ಹೈಯರ್ ಪರ್ಸೆಂಟೇಜ್ ತಗೊಂಡು ಕಾಸ್ಟ್ ಬೇಸ್ ತಗೊಂಡು ಅಪೀಲ್ ಶಿಕ್ಷಕ ನೇಮಕಾತಿದಾಗ ಎಲ್ಲ ಮಕ್ಕಳಿಗೆ ಸರ್ಕುಲರ್ ಹಾಕಿ ಕೊಟ್ಟಿದ್ದೀರಿ ಸರ್. ಡಿಪಾರ್ಟ್ಮೆಂಟ್ ಇಂದ ಇರ್ತಾಯಿಲ್ಲ ಅದು ಇಲ್ಲಾದ್ರೂ ನಮಗೆ ನೀವು ಮಾಡಂತ ಹೇಳಿ ಒಂದು ಸಂಘಟನೆ ಎಲ್ಲರೂ ದೊಡ್ಡ ದೊಡ್ಡ ರೊಕ್ಕ ಹಾಕೊಂಡು ವ್ಯವಸ್ಥೆ ಮಾಡೋದು ಆ ಟೀಚರ್ಸ್ಗಳಿಗೆಲ್ಲ ಹೆಲ್ಪ್ ಆಗಲಿ ಸೀರಿಯಸ್ ತಗೋರು ಸರ್ ಪಾಪ प्राइमरी नम्बर इकड़ नोड्री तक आज बीदर जिले में हमारे संगठन से कल्याण कर्नाटक निर्माण सेना संगठन से डीडीपी ऑफिस को सभी संगठन के अध्यक्ष और सदस्य अभी सब पदाधिकारी सब एक पैगाम लेके पूरा डिस्ट्रिक्ट में कोचिंग सेंटर जो है छोटे छोटे बच्चों को अभी उनको टार्चर हो रहा है और परमिशन बिना परमिशन के चला रहे हैं। इसी मुद्दे को लेकर हमारा संगठन डीडीपी ऑफिस में एक मेमोरेंडम के तरीके से उनको रिक्वेस्ट किए हैं। अभी कौन से भी डिस्ट्रिक्ट में हमारे डीडीपी को अभी समझाए हम तो कौन सा भी परमिशन के बिना परमिशन के जो कोचिंग सेंटर है उसको बंद करना चाहिए। उसी तरीके से अभी गेस्ट टीचर जो है पूरा पांचू तालुके में हमारे बीदर डिस्ट्रिक्ट में पूरा इलीगल तरीके से गेस्ट टीचर ले रहे हैं। अभी क्या है पैसे के डील पर और लंचा बोलते हैं ना, रिश्वत के तरीके से गेस्ट टीचर ले रहे हैं। अभी एक एक गांव में शौचालय का प्रॉब्लम है, बच्चों के लिए शौचालय के लिए अभी हमारे संगठन से मांग किए हैं। इसी तरह हमारे संगठन से अभी डीडीपी के 8 दिन के अंदर ये क्या है कोचिंग सेंटर जो है बिना परमिशन के उनको बंद करना बोल के हमारा संगठन से रिक्वेस्ट किया है। आपका नाम बोलिए। मस्तान मुल्ला, संस्थापक उपाध्यक्ष, कल्याण कर्नाटक निर्माण सेना। कल्याण कर्नाटक निर्माण सेनेಗೆ कल्याण कर्नाटक निर्माण सेनेಗೆ ಬೀದರ್ ಜಿಲ್ಲಾದ್ಯಂತ ಏನಿವತ್ತು ಅನಧಿಕೃತವಾಗಿ ಏನು ಕೋಚಿಂಗ್ ಸೆಂಟರ್ಸ್ಗಳು ನಡೀತಾ ಇದೆ, ಅನೇಕ ಸಂಘ ಸಂಘಟನೆದವರು ಮತ್ತು ಸಂಸ್ಥೆದವರು ಅನಧಿಕೃತ ಏನು ಕೋಚಿಂಗ್ ಸೆಂಟರ್ಗಳು ಕಡಿವಾಣ ಹಾಕಬೇಕು, ಅವು ಮುಚ್ಚಬೇಕಂತ ಅವ್ರು ನಿರ್ಬಂಧ ಮಾಡಬೇಕಂತಕ್ಕಂಥ ಅನೇಕ ಸರ್ತಿ ದೂರನ್ನ ಕೊಟ್ಟಿದ್ದಾರೆ। ನಾವು ಕೂಡ ಸುಮಾರು ಸರ್ತಿ ಸಂಬಂಧಪಟ್ಟ ತಾಲೂಕಾ ಬಿಒ ಆಫೀಸರ್ಗಳಿಗೆ ಮತ್ತು ಹಿಂದಿನ ಡಿಡಿಪಿಗಳಿಗೆ ಮನವಿಯನ್ನು ಸಲ್ಲಿಸಿರುತ್ತೇವೆ। ಆದರೂ ಕೂಡ ರಾಜರೋಷಿತವಾಗಿ ಎಲ್ಲೋ ಒಂದ್ ಕಡೆ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಒಳಗೊಂಡಂತೆ ಈ ಒಂದು ಕೋಚಿಂಗ್ ಸೆಂಟರ್ಗಳು ಏನು ಅನಧಿಕೃತವಾಗಿ ನಡೀತಕ್ಕಂಥ ಕೋಚಿಂಗ್ ಸೆಂಟರ್ಗಳಿಗೆ ಬೆಂಬಲವನ್ನು ನೀಡತಕ್ಕಂಥ ಹುನ್ನಾರ ಅಧಿಕಾರಿಗಳು ಮಾಡ್ತಾರಂತಕ್ಕಂಥ ನಾವು ಗಮನಿಸಿದ್ದೇವೆ। ಮತ್ತು ವಿಶೇಷವಾಗಿ ಲೀಗಲಿ ಯಾರು ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದಾರೆ ಅವರಿಗೆ ನಮ್ದು ಆಕ್ಷೇಪಣೆ ಇಲ್ಲ। ಇವತ್ತೇನು ಸಣ್ಣ ಸಣ್ಣ ಮಕ್ಕಳಿಗೆ ಅವ್ರ ಮೇಲೆ ಒತ್ತಡ ಹಾಕೊಂಡು ನಿಮಗೆ ಒಳ್ಳೆ ಪರ್ಸೆಂಟೇಜ್ ತಾಯಿ ತಂದಿಗೂ ಕರೆಸಿ ನಿಮ್ಗೆ ಒಳ್ಳೆ ಪರ್ಸೆಂಟೇಜ್ ಕೊಡ್ತೀವಿ, ನಿಮ್ಮ ಮಕ್ಕಳು ಶಾಣೆ ಆಗ್ತಾರ, ನಮ್ಮಲ್ಲಿ ಕೋಚಿಂಗ್ ಸೆಂಟರ್ಸ್ಗಳಿಗೆ ಹಾಕ್ರಿ ಅಂತ ಏನು ಇವತ್ತು ಕೋಚಿಂಗ್ ಸೆಂಟರ್ ನಡೆಸ್ತದ ಜಿಲ್ಲಾದ್ಯಂತ ಎಲ್ಲ ತಾಲೂಕು ಕ್ಷೇತ್ರಗಳಲ್ಲಿ ಯಾವ್ದು ಲೀಗಲಿ ಅದ ಇರಬೇಕದು ಹತ್ರ ಏನು ಕೋಚಿಂಗ್ ಸೆಂಟರ್ ಮಾಡ್ತಾ ಇದಾರ ಅದು ಕಡಿವಾಣ ಹಾಕಬೇಕು। ಯಾಕಂದ್ರೆ ಶಿಕ್ಷಣ ಸಚಿವಾಲಯ ನೇರವಾಗಿ ಹೇಳ್ತದ ಸಣ್ಣ ಸಣ್ಣ ಮಕ್ಕಳಿಗೆ ತಾವು ಏನದ ಅಂತಂದ್ರೆ ಕೋಚಿಂಗ್ ಸೆಂಟರ್ ಹಾಕಬಾರ್ದು, ಅವರಿಗೆ ಆದಂತ ಶಾಲೆ
ವ್ಯವಸ್ಥೆಯನ್ನು ಕೂಡ ಇರ್ತದೆ. ಮತ್ತು ಪ್ರೆಷರೇಬಲ್ ಮಕ್ಕಳಿಗೆ ಕೊಡಬಾರ್ದು, ಆಮೇಲೆ ಹೆಚ್ಚಿನ ಒತ್ತಡ ಹಾಕಬಾರ್ದು. ಇದನ್ನು ನೇರವಾಗಿ ಮಕ್ಕಳ ಹಕ್ಕುಗಳನ್ನ ಉಲ್ಲಂಘನೆ ಆಗ್ತದ, ಮಕ್ಕಳ ಮೇಲೆ ಒತ್ತಡ ಆಗ್ತದೆ ಅಂತ ಮಾತನ್ನ ಅಥವಾ ನಿರ್ದೇಶನವನ್ನು ಆಯಾ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆದವರು, ಶಿಕ್ಷಣ ಸಚಿವಾಲಯ ಏನಂದ್ರೆ ಸಂಬಂಧಪಟ್ಟ DC ಅವರಿಗೆ ಮತ್ತು DDPIಗಳಿಗೆಲ್ಲ ಮೆಸೇಜ್ ಇದೆ. ಆದರೂ ಕೂಡ ಇದು 3 ವರ್ಷ 4 ವರ್ಷ ಎಲ್ಲ ಸುಮಾರು 10 ವರ್ಷದಿಂದ ಅನಧಿಕೃತವಾಗಿ ಕೋಚಿಂಗ್ ಸೆಂಟರ್ಸ್ಗಳು ನಡೀತಿದೆ ನಮ್ಮ ಜಿಲ್ಲೆನಲ್ಲಿ. ಇದಕ್ಕೆ ಎಲ್ಲರೂ ಕೂಡ ಜಾಣ ಕುರುಡರಂತೆ ಸುಮ್ಮನೆ ಕುಂತು ಬಿಟ್ಟಿದ್ದಾರೆ. ಅವತ್ತು ಇಂದು ಕೂಡ ನಾವು ಮನವಿ ಪತ್ರ ಸಲ್ಲಿಸಿದಾಗ ಸುಮ್ಮನೆ ನಾಮಕೆ ವಾಸ್ತೆ ಹೋಗಿ ಕೋಚಿಂಗ್ ಸೆಂಟರ್ಗಳನ್ನು ವಿಸಿಟ್ ಕೊಟ್ಟು ನಾ ಬಂದಿನ ಮಾಡ್ತೀನಿ, ನೀ ಹತ್ತಿನ ಮಾಡ್ದ ಅಂತಕ್ಕಂಥ ಏನು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಲಿ DDPISಗಳಾಗಲಿ ಇದೇ ಅವ್ರ ಕೆಲಸ ಆಗ್ಬಿಟ್ಟದ. ಇದು ಕಡಿವಾಣ ಆಗಬೇಕು. ಮೊನ್ನೆ ನಾವು ಇದೇ ಸಂಬಂಧಪಟ್ಟ ಹಿಂದಿನ DDPI ಜೊತೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ ಅವ್ರು ರಿಟೈರ್ಮೆಂಟ್ ಆಗಿದ್ದಾರೆ. ನಾನು ಸರ್ಕಾರಿ ಶಾಲೆ ಉಳಿಬೇಕು, ಮಕ್ಕಳ ಶಿಕ್ಷಣ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಒಳ್ಳೆ ಪರ್ಸೆಂಟೇಜ್ ತಂದಾಗ ನಾವೆಲ್ಲ ಸಂಘಟನೆದ್ರು ಹೋಗಿ ಅವ್ರಿಗೆ ಸನ್ಮಾನ ಮಾಡಿದ್ದೀವಿ ಸರ್ಕಾರಿ ಶಾಲೆ ಬಗ್ಗೆದಾಗ. ಅವರು ಕೂಡ ಒಳ್ಳೆ ನಿರ್ಧಾರ ತಗೊಂಡಿದ್ರು. ಈ ಒಂದು ಕೋಚಿಂಗ್ ಸೆಂಟರ್ ಬಗ್ಗೆ ನಾನು ಕ್ರಮ ತಗೋತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಂತ ಅಧಿಕಾರಿ ಇವತ್ತು ನಮ್ಮ ಬಳಿ ಇಲ್ಲ, ರಿಟೈರ್ಮೆಂಟ್ ಆದರು. ಅದು ನಮ್ಮ ಜಿಲ್ಲಾ ದುರ್ದೈವ. ನಾವು ನೇರವಾಗಿ ಇವತ್ತು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೀದರ್ ಇವರಿಗೆ ಮನವಿ ಪತ್ರ ಕೊಡ್ಲಿಕ್ಕೆ ಇವತ್ತು ನಮ್ಮ ಸಂಘಟನೆ ವತಿಯಿಂದ ಮನವಿ ಪತ್ರ ಕೊಡ್ಲಿಕ್ಕೆ ಬಂದೀವಿ. ಈ ನಮ್ಮ ಮನವಿ ಸ್ಪಂದಿಸಿ 8 ದಿವಸ ಒಳಗಡೆ ಏನು ಅನಧಿಕೃತ ಕೋಚಿಂಗ್ ಸೆಂಟರ್ಸ್ಗಳಿವೆ ಅವನ್ನ ಮುಚ್ಚಬೇಕು ಅಂತಕ್ಕಂಥ ನಮ್ಮ ಮನವಿ ಪತ್ರ ಇದೆ. ಒಂದು ವೇಳೆ ಕೋಚಿಂಗ್ ಸೆಂಟರ್ಸ್ಗಳು ಏನು ಇಲ್ಲಿಗಲ್ ಆಗಿ ನಡೀತಾ ಇದೆ, ಮಕ್ಕಳ ಮೇಲೆ ತಾಯಿ ತಂದೆ ಮೇಲೆ ಏನು ಶೋಷಣೆ ಆಗ್ತಾ ಇದೆ, ಅದನ್ನು ಕಡಿವಾಣ ಹಾಕಲಿಲ್ಲ ಅಂತಂದ್ರೆ 8 ದಿವಸ ಒಳಗಡೆ ಅದನ್ನ ಮುಚ್ಚತಕ್ಕಂಥ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಇಲ್ಲಿ ಧರಣಿ ಸತ್ಯಾಗ್ರಹ ನಾವು ಸಂಘಟನೆ ವತಿಯಿಂದ ಮಾಡ್ತೀವಿ. ಮತ್ತು ಅನೇಕ ಸಂಘಟನೆಗಳು ಮೊನ್ನೆ ಕೂಡ ನಾವು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿವಿ. ಈ ಒಂದು ಅನಧಿಕೃತ ಕೋಚಿಂಗ್ ಸೆಂಟರ್ ವಿರುದ್ಧವಾಗಿ ಅಭಿಯಾನ ನಡೀತಾ ಇದೆ. ಬೇರೆ ಬೇರೆ ಸಂಘಟನೆ ನಾವು ಎಲ್ಲರೂ ಕೂಡ ಸೇರ್ಕೊಂಡು ಈ ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ಎಲ್ಲಿವರೆಗೆ ಮುಚ್ಚಲ್ಲ ಅಲ್ಲಿವರೆಗೆ ನಾವು ಹೋರಾಟ ಮಾಡ್ಲಿಕ್ಕೆ ನಾವು ಕೂಡ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನ ಜಿಲ್ಲಾ ಆಡಳಿತಕ್ಕೂ ಕೂಡ ನಾವು ಹೇಳ್ತಾ ಇದ್ದೀವಿ ಮತ್ತು DDPI ಕೂಡ ಹೇಳ್ತಾ ಇದ್ದೀವಿ. ತಮ್ಮ ದಂಧೆಗಳು ಬಂದ್ ಮಾಡಬೇಕು. ಕೋಚಿಂಗ್ ಸೆಂಟರ್ಗಳಿಗೆ ಏನು ಬೆಂಬಲ ಕೊಡ್ತಾ ಇದ್ರಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಎಲ್ಲರೂ ಕೂಡ ತಮ್ಮ ದಂಧೆಗಳು ಬಂದ್ ಮಾಡಬೇಕು. ಈ ಒಂದು ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ಬಂದ್ ಮಾಡ್ಬೇಕಂತಕ್ಕಂಥ ಮಾತನ್ನ ಈ ಒಂದು ಮನವಿ ಮೂಲಕ ತಮಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಂದು ವೇಳೆ ನೀವು ಮಾಡಲಿಲ್ಲ ಅಂದ್ರೆ ಮುಂದಿನ ಹಂತವಾಗಿ ಧರಣಿ ಸತ್ಯಾಗ್ರಹವಾಗಿ ನಾವು ಹಂತವಾಗಿ ದೊಡ್ಡ ಮೂವ್ಮೆಂಟ್ ಅನ್ನ ನಾವು ತಮ್ಮ ಕಚೇರಿ ಎದುರುಗಡೆ ನಾವು ಹಾಕೋಬೇಕಾಗ್ತಕ್ಕಂಥ ಮಾತನ್ನ ನಿಮಗೆ ಈ ಮೂಲಕ ಹೇಳಿ ನಮ್ಮ ಜಿಲ್ಲಾ DDPI ಅವರಿಗೆ ನಾವು ಇವತ್ತು ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದೀವಿ. DDPI ಅವರು ಈಗಾಗಲೇ ಫೋನ್ ಮುಖಾಂತರ ಮಾತಾಡಿದಾಗ ಗುಲ್ಬರ್ಗನಲ್ಲಿ ಇದ್ದೀನಿ, ಸಂಬಂಧಪಟ್ಟವರಿಗೆ ಮನವಿ ಪತ್ರ ಕೊಡಬೇಕು ಅಂತ ಹೇಳಿದ್ದಾರೆ. ಅದೇ ವಿಚಾರ DD ಅವರಿಗೆ ನಾವು ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದೀವಿ. ಅವರು ಕೂಡ ಇವಾಗ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದು ಅವ್ರು DDPI ಅವರಿಗೆ ಮಾತಾಡೋದು. ಈಗಾಗಲೇ ಹೋದ ಸರ್ತಿ ನಮ್ದು ಇನ್ಚಾರ್ಜ್ ಇದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತುಳಸಿರಾಮ್ ಅಂತ ದೊಡ್ಡಿ ಸರ್ ಅಂತಿದ್ರು. ಅವರು ಔರಾದ್ ತಾಲೂಕಿನಲ್ಲಿ ಕೂಡ ಎಷ್ಟೋ ಕೋಚಿಂಗ್ ಸೆಂಟರ್ಸ್ಗಳಿಗೆ ಹೋಗಿದ್ದಾರೆ. ಬೀದರ್ ತಾಲೂಕಿನಲ್ಲಿ ಇನ್ನೊಬ್ಬರು ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಕೂಡ ಹೋಗಿ ವರದಿ ಕೊಟ್ಟಿದ್ದಾರೆ. ನಾವು ವರದಿ ಕಾಪಿನ ಕೇಳಿದ್ದೇವೆ ಎಷ್ಟು ಕೋಚಿಂಗ್ ಸೆಂಟರ್ಗಳು ಇಲ್ಲಿಗಲ್ ಆಗಿ ನಡೀತಾ ಇದೆ ಅಂತ ಒಂದು ಪಟ್ಟಿ ಮಾಡಿದ್ದಾರೆ. ಇವತ್ತಿಗೂ ಪಟ್ಟಿ ಕೊಡ್ಲಿಕ್ಕೆ ಇವರು ತಯಾರಿ ಶಿಕ್ಷಣಾಧಿಕಾರಿಗಳು. ನೀವು ಪಟ್ಟಿ ಡಿಕ್ಲೇರ್ ಮಾಡಿದಿರಲ್ಲ ಅನಧಿಕೃತ ಅಂತ ಹೇಳ್ಕೊಂಡು ಯಾಕೆ ಕೊಡ್ತಾ ಇಲ್ಲ ಅದನ್ನು ಪ್ರಶ್ನೆ ನಾವು ಕೇಳಿದೆವು. ಹೋದು BO ಅವರಿಗೆ DDPI ಅವರಿಗೆ ಕೇಳಿದಿಲ್ಲ. ಒಂದು ಪಟ್ಟಿ ನಿಮಗೆ ಈಗಾಗಲೇ ಕೊಡ್ಲಿಕ್ಕೆ ಹಚ್ತೀನಿ. ಬಟ್ ಇವತ್ತು ಸುಮಾರು ಒಂದು 8 ತಿಂಗಳಾಯ್ತು ಒಂದು DDPI ಅವರು ಅನಧಿಕೃತವಾದಂಥ ಸೆಂಟರ್ಗಳು ಪಟ್ಟಿ ಕೊಟ್ಟಿಲ್ಲ. ಇದು ನೇರವಾಗಿ ಏನಂದ್ರೆ ಇವ್ರದ್ದೆಲ್ಲರೂ ಕೈವಾಡಿದ್ದಾರೆ. ಈ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇವ್ರು ಎಲ್ಲರೂ ಕೂಡ ಕೈವಾಡಿದೆ. ಇವು ಅದಕ್ಕೆ ಅನಧಿಕೃತ ಶಾಲೆಗಳು ನಡಿಬೇಕು ಅಂದ್ರೆ ಇವರೇ ನೇರ ಹೊಣೆಗಾರಿಕೆ. ಮತ್ತು ಇನ್ನೊಂದು ಕೂಡ ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ಲೇಟಾಗಿ ಶಾಲೆ ನಡೆಸ್ತಾ ಇದ್ರು ವಸತಿ ಶಾಲೆಗಳು. ಅದನ್ನು ಕೂಡ DDPI ಅವ್ರ ಗಮನಕ್ಕೆ ತರ್ತೀವಿ. ನಾವು ಇದರಲ್ಲಂತೂ ಮೇಡಮ್ ಬರೀ ಅನಧಿಕೃತವಾದಂಥ ಕೋಚಿಂಗ್ ಸೆಂಟರ್ ಬಗ್ಗೆ ಕೊಟ್ಟಿವಿ. ಇನ್ನೂ ಹೆಚ್ಚಿನ ಪ್ರಮಾಣದಾಗ ಸ್ಕೂಲ್ ಬಗ್ಗೆದಾಗ ಇನ್ನೂ ದೊಡ್ಡ ಪ್ರಮಾಣ ಹೋರಾಟ ಹಂತವಾಗಿ ಮಾಡ್ತೀವಿ. ಸದ್ಯ ಏನೇನು ಅನಧಿಕೃತ ಕೋಚಿಂಗ್ ಸೆಂಟರ್ ಅವು ಅನಧಿಕೃತ ಎಷ್ಟು ಬಂದ್ ಮಾಡ್ಬೇಕಂತಕ್ಕಂಥ ಒಂದು ಆಗ್ರಹ ಕೂಡ ಮಾಡ್ತಾ ಇದ್ದೀವಿ ಸರ್.
ಸರ್ತಿ ಅನೇಕ ಸಂಘ ಸಂಸ್ಥೆದವರು ದೂರುಗಳು ಕೊಟ್ಟಿದ್ದಾರೆ ಸರ್. ನಾವು ಎಲ್ಲ ಕೋಚಿಂಗ್ ಸೆಂಟರ್ ಬಗ್ಗೆ ಮಾತಾಡ್ತಾ ಇಲ್ಲ. ಏನು ತಮ್ಮಲ್ಲಿ ಪರ್ಮಿಷನ್ ತೊಗೊಂಡ್ರೆ ಅದ್ರ ಬಗ್ಗೆ ನಾವು ಕರ್ವಿ ಇರ್ತದೆ. ಯಾರು ಕೋಚಿಂಗ್ ಸೆಂಟರ್ ಅನಧಿಕೃತವಾಗಿ ನಡೀತಾ ಇದ್ದಾರೆ ಮತ್ತು ಸಣ್ಣ ಮಕ್ಕಳಿಗೆ ತೊಗೊಂಡೇನು ಕೋಚಿಂಗ್ ಕೊಡ್ತೀವಿ, ನಿಮ್ಗೆ ಒಳ್ಳೆ ಅಂಕಗಳು ಕೊಡ್ತೀವಿ, ನಿಮ್ಗೆ ಒಳ್ಳೆ ಮಾರ್ಕ್ಸ್ ಕೊಡ್ತೀವಿ, ನಿಮ್ಮ ಮಕ್ಕಳು ಭವಿಷ್ಯ ಉದ್ಧಾರ ಆಗ್ತದೆ ಅಂತ ಇಲ್ಲೀಗಲ್ ಆಗಿ ಯಾರು ನಡೆಸ್ತಾ ಇದ್ದಾರೆ. ಮತ್ತು ನಿಮ್ಮ ಶಿಕ್ಷಣ ಸಚಿವರು ನೇರವಾಗಿ ಸಂದೇಶ ಕೊಡೋದ ಮಾರ್ಗಸೂಚಿ ಕೂಡ ನೋಡ 16 ವಯಸ್ಸಿನ ಮಕ್ಕಳು ಒಳಗಡೆ ಯಾರಿಗೂ ಕೂಡ ತಗೋಬಾರ್ದು ಎಂಬುದು ಸರ್ಕ್ಯುಲರ್ ಕೂಡ ಇದೆ. ತಮ್ಮ ಗಮನಕ್ಕೂ ಇದಿರ್ಬೋದು ಅಂತ ನಾವು ಅನ್ಕೊಳ್ತೀವಿ. ಈ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಬಗ್ಗೆ ಈಗಾಗಲೇ ಸಾಕಷ್ಟು ದೂರುಗಳು ಬಂದಿವೆ. ನಾವು ಮಾಹಿತಿ ಕೊಡ್ಲಿಕ್ಕೆ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಫಲ ಆಗ್ಯಾರ ಅಂತೇಳಿ ಆ್ಯಕ್ಷನ್ ಮಾಡಲಿಕ್ಕೆ ನಾವು ಆಲ್ರೆಡಿ ನಮ್ಮ ಇಲಾಖೆ ಬರ್ತಿದ್ದೀವಿ. ತಮ್ಮಲ್ಲಿ ಏನು ಉಪನಿರ್ದೇಶಕ ಗಮನದಲ್ಲಿ ಇನ್ನೊಂದು ಆ್ಯಕ್ಷನ್ ಮಾಡ್ತೀವಿ. ಸಾಕಾದಷ್ಟು ತಾವೇನು ಮನವಿಯನ್ನು ವಿಫಲ ಆಗಿದ್ದಾರೆ ಶಿಕ್ಷಣಾಧಿಕಾರಿಗಳು ನಾವು ಪ್ರತಿ ಕೊಡ್ತಾರೆ. ಯಾಕಂದರೆ ಏನಾಗ್ತಾ ಇದ್ದಾರೆ ಎಲ್ಲಾದ್ಯಂತ ಸರ್, ಇದು ನಾಟ್ ಓನ್ಲಿ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಾಗ ಒಂದು ತಾಲೂಕದ ಕೋಚಿಂಗ್ ಸೆಂಟರ್ಸ್ ಇಲ್ಲ ಸರ್. ಡಿಸ್ಟ್ರಿಕ್ಟ್ ತುಂಬ ಅವ ಮತ್ತು ಎಷ್ಟೋ ಶಾಲೆಗಳು ಕೂಡ ಪ್ರೈವೇಟ್ ಇಲ್ಲಿಗಲ್ ಅವ ಸರ್. ಅದ್ರ ಬಗ್ಗೆನೂ ಧ್ವನಿ ಎತ್ತಲಿಕ್ಕೆ ನಾವು ಕೂಡ ತಯಾರಿದ್ದೀವಿ. ಬಟ್ ನೀವು ಕೂಡ ಅದಕ್ಕೆ ಸಹಕಾರ ಮಾಡಿದ್ರೆ ಎಲ್ಲರೂ ಕೂಡ ಕುಂತು ನಾವು ಕೆಲಸ ಮಾಡಲಿಕ್ಕೆ ತಮಗೆಲ್ಲ ಫುಲ್ ಸಹಕಾರ ಕೊಡ್ತೇವೆ. ಇದ್ರ ಬಗ್ಗೆ ಅದನ್ನೇ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ ಸರ್. ಅದು ಮ್ಯಾಲೆ ಬರ್ದು ನಿಮ್ಗೊಂದು ಕಾಪಿ ಒಳ್ಳೆಯ ಸರ್, ಧನ್ಯವಾದ. ಸರ್ ತಾವು ಒಂದು ಮಾತು ಹೇಳಿದ್ರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಒರು ವಿಫಲರಾಗಿದ್ದಾರೆ. ಹೌದು. ಅಂದರೆ ಯಾವ ಥರದಲ್ಲಿ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ಎಷ್ಟೋ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ. ಸಾಕಷ್ಟು ಲೆಟರ್ಗಳು ಬರ್ತೀವಿ. ಅವ್ರ ಮೇಲೆ ಆ್ಯಕ್ಷನ್ ಮಾಡಲಿಕ್ಕೆ ಸಹಿತ ನಾವು ಮೇಲ್ಗಡೆ ಬರ್ತೀವಿಲ್ಲ. ಈ ಮುಂಚೆ DDP ಅವರು ಇದ್ರಲ್ಲ, ಅವ್ರ ನೇತೃತ್ವದಲ್ಲಿ ಏನಾಯಿತು ಏನಿಲ್ಲ. ಸುರೇಶ್ ಅವ್ರ ನೇತೃತ್ವದಲ್ಲೇ ಒಂದು ಲೆಟರ್ ಹೋಗಿದೆ ಆ್ಯಕ್ಷನ್ ಮಾಡಲಿಕ್ಕೆ. ಇಲ್ಲ, ಅವರು ಡೈರೆಕ್ಟ್ ಹೋಗಿ ಏನಾದ್ರು ವಿಸಿಟ್ ಕೊಟ್ಟು ಅವ್ರನ್ನೂ ಇದು ಮಾಡ್ಬೋದು ಸರ್, ವೀಕ್ಷಣೆ ಮಾಡ್ಬೋದು, ಅದು ಕ್ರಮ ಅದು ಉಪನಿರ್ದೇಶಕರೇ ಅದಕ್ಕೆ ಡೈರೆಕ್ಟ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೇಲೆ ಮಾಡ್ತಾ ಇದ್ದಾರಲ್ಲ, ಅವರು ಕ್ರಮ ಕೈಗೊಂಡಿಲ್ಲ ಅಥವಾ ಅವ್ರು ನಿಮಗೇನೋ ನಮ್ಮಲ್ಲಿ ನಾನು ಕಡತ ಪರಿಶೀಲನೆ ಮಾಡಿ ವಿಷಯ ಮಾತ್ರ ಹೇಳ್ತಾ ಇದ್ದೀನಿ. ಇನ್ನು ಇದು ಉಳಿದ ವಿಷಯಕ್ಕೆಲ್ಲ ಉಪನಿರ್ದೇಶಕರೇ ಹೇಳ್ಬೇಕು. ಸರ್, ನನ್ನ ಹೆಸರು ಪ್ರಕಾಶ್ ತಾಳೆ ಅಂತ ಪತ್ರಾಂಕಿತ ಸಹಾಯಕ. ಆಫೀಸ್ ಆಲ್ರೆಡಿ ಸಬ್ಮಿಟ್ ಮಾಡಿದ್ರು ಸಲೀಂ ಪಾಷಾ ಅವರಿಗೆ. ಅದು ನಮ್ಮ ಪವರ್ಸ್ ಇಲ್ರಿ ಅಂತ ಹೇಳ್ತಾರೆ. ಹೋದ್ ಸತಿ ಇವ್ರು ಇದ್ರು ನೋಡ್ರಿ, ಇವ್ರ ಸರ್ ಮೊದಲು ಮೆರಿಟ್ ಮಾಡಬೇಕು, ರೋಸ್ಟರ್ ಮೇಂಟೈನ್ ಮಾಡಬೇಕು. ಸಣ್ಣ ಕಾಪಿನ ಬರ್ದಂತ ಸರ್ ಪ್ರೊಸೀಡಿಂಗ್ ₹20 ಕಾಪಿದಾಗ ಬರ್ದು ಸೈನ್ ಮಾಡ್ಕೊಂಡು ತಾನೇ ಒಂದು ಸರ್ ಇದ್ರಾಗ ಅದು ಕುಕ್ಕರ್ ಸೈನ್ ತಗೊಂಡಾರ. ಅಲ್ಲಿ ಕುಕ್ ಮಾಡ್ತಾರಲ್ಲ, ಅವ್ರು ಕುಕ್ಕರ್ ಸೈನ್ ಹೆಂಗ್ ತಗೋತಾರೆ ಸರ್? ಒಂದು ಮುಚ್ಚಳಿಕೆ ಇದ್ರ ಮೇಲೆ ಅವ್ರದ ಅಧಿಕಾರಿಗಳದ್ದು ಅವ್ರ ಹೆಂಗ್ ಸೈನ್ ತಗೋತಾರೆ? ಡಿಪಾರ್ಟ್ಮೆಂಟ್ ಇಂದ ಹೆಲ್ಪ್ ಆಯ್ತಲ್ಲ ಮಕ್ಕಳು ಹೆಂಗ್ ಮಾಡ್ಬೇಕು, ಸ್ವಚ್ಛತೆ ಏನು ಪ್ರಶ್ನೆ ನೋಡಿದ್ರೆ ಹೆಚ್ಚಿನ ನಂಬರ್ ತಗೊಂಡು ಮಾತಾಡ್ತಾರೆ. ಸ್ವಚ್ಛತೆ ನಂಬರ್ ಕೊಡ್ರಿ. ಇಲ್ಲ, ನಾನು ಓಪನ್ ಮಾತಾಡ್ತಿದ್ದೀನಿ. ಸೀರಿಯಸ್ ತಗೋರ್ ಸರ್ ಪಾಪ. ಚಿಲ್ಲರಿಗೆ ಪ್ರೈಮರಿ ಹೈಸ್ಕೂಲ್ ನಮ್ಮಲ್ಲಿ ಏನು ಕಡೆ ನೋಡ್ರಿ ತಗೊಂಡ್ಬಂದು ನಾ ಮಾತಾಡ್ತೀನಿ. ಯಾಕಂದ್ರೆ ನೀವು ಮಾತಾಡಿದ್ರೆ ಸರ್ ಡಿಪಾರ್ಟ್ಮೆಂಟ್ ನಮ್ಮ ಕೈ ಆಫೀಸರ್ ಬಿ ಗಮನದ ಸರ್ ಮಾತಾಡ್ತೀನಿ. ನಂಬರ್ ರಿಪೋರ್ಟಿತ್ತು ನಾ ಮಕ್ಕಳು ಟೀಚರ್ಸು ಯಾಕಂದ್ರೆ ಅವ್ರು ಹೊರಗಡೆ ಹೋದ್ರೆ ಪೂರ ಜನ್ಮತ್ತಿದ್ದ ಫಾರೆಸ್ಟು ಬೆಳಿ ಬೆಳೀತಂದ್ರೆ ಒಂದು ನಾಯಿಗೆ ಸಿಗಲ್ ಸರ್. ಈ ರೋಡಿಗೆ ಬಿಟ್ಟರೆ ಅಂದ್ರೆ ಅದು ತಪ್ಪಲ್ಲಿ ಅದ ಪೂರ. ಈಗ ನೋಡೋಕ್ಕಿಂತ ಘಟನೆಗಳು ಹೆಂಗೆ ನಡೆದವು. ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ನಡೆದವು, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೆದವು. ರೀಸೆಂಟ್ಲಿ ಕಾಮಕಣ್ಣಾಗ ಆಗಿಂದು, ಅವರದ್ದಾಗ ಆಗಿಂದು. ಸ್ವಲ್ಪ ತಾವು ಕೇರ್ಫುಲಿ ಮಾಡಿದಿರೋದು ಮುಂಜಾನೆ ಕ್ರಮ ತಗೊಂಡಿದ್ರು ಅಂಥವೆಲ್ಲ ಎಲ್ಲರ ಮಾಡೋದು ಸರ್. ಟೀಚರ್ಸ್ ಹೊರವಾಗಿ ಮಾಡೋದು ಮಹಿಳಾ ಮಾತಾಡ
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸ್ಲಾಂಪುರ್ ಈ ಶಾಲೆಗೆ ಗೆಸ್ಟ್ ಟೀಚರ್ ಕೊಟ್ರಿ ಅವ ತಗೊಂಡನ ಯಾವ ಅದನ್ನು ತಗೊಂಡ ನಾವು ಎಚ್ ಎಮ್ ಖರ್ಚು ರಿಪೋರ್ಟ್ ಮಾಡಿ ನಂಗೆ ತಂದು ಕೊಡ್ರಿ 4 ಗಂಟೆ ಹಾಂ